ವಾರ್ಮ್ ಅಪ್ ಆಯ್ತಲ್ವಾ, ಅಥವಾ ಒಂದು ವಾಕ್ ಮಾಡಿದ್ರೆ ಲೈಟ್ ಸುಮ್ಮನೆ ಸಿಂಪಲ್ ಆಗಿ ಆಮೇಲೆ ಸ್ಟಾಮಿನಾ ಇನ್ಕ್ರೀಸ್ ಇದೆ ನೋಡಿ. ಹೇಳ್ತೀನಿ, ಫಿಸಿಕಲ್ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ನಾವು ರೈಟಿಂಗ್ ಬರೆಯೋದು ಓದೋದು ಇದೆಯಲ್ಲ, 1-2 ತಿಂಗಳಲ್ಲಿ ಕಲ್ತ್ಬಿಡ್ಬೋದು. ಆದ್ರೆ ಫಿಸಿಕಲ್ ಸ್ಟಾಮಿನಾ ನೀವು ಇನ್ಕ್ರೀಸ್ ಆಗ್ಲಿಲ್ಲ, ನಿಮ್ದೇನಾದ್ರು ಸ್ಟಾಮಿನಾ ಬರ್ಲಿಲ್ಲ ಅಂತಂದ್ರೆ ಓಡಕ್ಕಾಗಲ್ಲ. 2 months 3 months ಬೇಕೇ ಬೇಕು, ಅಟ್ಲೀಸ್ಟ್ 3 months ಬೇಕು. ನೀವೇನಾದ್ರೂ ಫಿಸಿಕಲ್ PSI PC ಫಿಸಿಕಲ್ ಫಿಟ್ನೆಸ್ ನೀವು ಓಡಬೇಕು ಅಂತಂದ್ರೆ 3 months ಪ್ರಾಕ್ಟೀಸ್ ಬೇಕೇ ಬೇಕು. ಅದಕ್ಕೆ ನೀವು ಬೇಕಾದ್ರೆ ಒಂದು ದಿನನೂ ಮಿಸ್ ಮಾಡಂಗಿಲ್ಲ ಫಿಸಿಕಲ್ನ, ಗೊತ್ತಾಗ್ತಿದ್ಯಾ? ಪ್ರತಿ ದಿನ ಪ್ರಾಕ್ಟೀಸ್ 1 hour ಕೊಡ್ಲೇಬೇಕು, ಗೊತ್ತಾಗ್ತಿದ್ಯಾ? ಅದನ್ನ ಅಭ್ಯಾಸ ಮಾಡ್ಕೊಳ್ಳಿ ಈಗಲಿಂದಲೇ. ಆಮೇಲೆ ಧ್ಯಾನ ಮಾಡೋದು ಮತ್ತೆ ಈ ಫಿಸಿಕಲ್ ಫಿಟ್ನೆಸ್ ಮಾಡೋದ್ರಿಂದ ನಿಮ್ಮ ಬಾಡಿ ಫುಲ್ ಫೋಕಸ್ ಆಗಿರ್ತೀರಾ. ಸ್ಟಾರ್ಟಿಂಗ್ 1 week ನಿಮಗೆ ಇದು ಬರುತ್ತೆ, ಮೈ ಕೈ ನೋವು ಬರುತ್ತೆ, ಬಾಡಿ ನೋವು ಬರುತ್ತೆ, ಪೇಯ್ನ್ ಆಗುತ್ತೆ, ಮತ್ತೆ ನಿದ್ದೆ ಬರುತ್ತೆ ಸ್ಟಾರ್ಟಿಂಗ್ 1 ವಾರ. ಆಮೇಲೆ ಅದು ಅಡ್ಜಸ್ಟ್ ಆದಂಗೆ ಏನಾಗುತ್ತೆ, ನಿಮಗೆ ಅದು ಈಸಿ ಆಗ್ತಾ ಹೋಗುತ್ತೆ, ಮತ್ತೆ ಅದು ಮರ್ತೇ ಹೋಗುತ್ತೆ. ನಿಮ್ಗೆ ಇಲ್ಲಿ ಮಾಡ್ಬೇಕು ಸ್ವಲ್ಪ ಪೇಯ್ನ್ ಬರುತ್ತೆ, ಆಮೇಲೆ ಅದು ಹೋಗ್ಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ಫಿಟ್ನೆಸ್ ಇರಬೇಕು. ಮತ್ತೆ ಊಟನೂ ಅಷ್ಟೇ, ಜಂಕ್ ಫುಡ್ ಎಲ್ಲ ಅವಾಯ್ಡ್ ಮಾಡಿ, ಒಳ್ಳೆ ಊಟ ಮಾಡಿ. ಈಗ ಡೈಲಿ ಏನಕ್ಕೆ ಕರೆಸ್ತಿದೀವಿ, ನಾವೆಲ್ಲ ಏನಕ್ಕೆ ಬರ್ತಾ ಇದೀವಿ ಅಂತಂದ್ರೆ, ಇವರೆಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ಇವನೇನು ಓಡೋ ಅವಶ್ಯಕತೆ ಇಲ್ಲ ಅಲ್ವಾ, ಅವ್ರೇನು ಬಂದು ಇಲ್ಲಿ ಮಾಡೋ ಅವಶ್ಯಕತೆ ಇಲ್ಲ. ನಮ್ದೆಲ್ಲ ಎಕ್ಸಾಮ್ ಪಾಸ್ ಆಗಿದೆ, ನಮ್ದೆಲ್ಲ ಇದೆ. ನಿಮಗೆ ಯಾಕೆ ಇಷ್ಟ ಹೇಳ್ತಿದೀವಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅರ್ಥ ಆಗ್ತಿದೆ. ಫಿಸಿಕಲ್ ಫಿಟ್ನೆಸ್ ವೆರಿ ಇಂಪಾರ್ಟೆಂಟ್. ತುಂಬಾ ಜನ 80, 85, 90 ಹುಡುಗರು ಮಾಡ್ದಾರೆಲ್ಲ ಫೇಲ್ ಆಗೋರು, ಗೊತ್ತಾಯ್ತಾ? ಸರ್ ನನ್ನ ಫಿಸಿಕಲ್ ಆಯ್ತು, ನಾನು ಗಿವ್ ಎಕ್ಸಾಂಪಲ್ಸ್, ಸೋ ಮೆನಿ ಎಕ್ಸಾಂಪಲ್. ನಂಗೆ ಮೆಸೇಜ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀನಿ, ಗೊತ್ತಾಗ್ತಿದ್ಯಾ? PSIಗೆ ಫಸ್ಟ್ ಫಿಸಿಕಲ್ ಇರುತ್ತೆ, ಅದೇ ತೋರಿಸ್ತೀನಿ ನಾನು, ಅದನ್ನೇ ಹೇಳ್ತೀನಿ ನಾನು ನಿಮಗೆ, ಗೊತ್ತಾಯ್ತಾ? ಫಸ್ಟ್ ಫಿಸಿಕಲ್ ಇರುತ್ತೆ ಎಕ್ಸಾಮ್, PSI ಎಕ್ಸಾಮ್ ಅಲ್ಲಿ. ಈಗ ಏನಾದ್ರು 2-3 months ನೋಟಿಫಿಕೇಶನ್ ಅದರಲ್ಲಿ ಫಸ್ಟ್ ಫಿಸಿಕಲ್ ಇಂಟ್ರೆಸ್ಟ್ ಅರ್ಥ ಆಯ್ತಾ? PC-ಗಂತೂ ಸಿಕ್ಕಾಪಟ್ಟೆ ಇರುತ್ತೆ, 1600 ಮೀಟರ್ ಓಡಬೇಕು, ಅದು 630 minutes ಅಲ್ಲಿ 6 ನಿಮಿಷ 30 ಸೆಕೆಂಡ್ ಓಡಬೇಕು PC-ಗೆ. ಫೈಸಲ್ ಗೊತ್ತಾಯ್ತಾ? PC-ಗೆ ಪ್ರಿಪೇರ್ ಆಗ್ತಿರೋ ಹುಡುಗರ ನಿಮ್ಮ ಬಳ್ಳಾರಿ 6 ನಿಮಿಷ 30 ಸೆಕೆಂಡ್ ಓಡಬೇಕು ನೀವೆಲ್ಲ, ಗೊತ್ತಾಗ್ತಿದ್ಯಾ? ಇನ್ನ PSIಗೆ 7 ನಿಮಿಷ ಇರುತ್ತೆ, ನೀವು 6.5 ನಿಮಿಷಕ್ಕೆ ರೆಡಿ ಆಗಬೇಕು. 6.5 ನಿಮಿಷ ರೆಡಿ ಆದರೆ ಎಲ್ಲ ಎಕ್ಸಾಮ್ಸ್ಗೂ ರೆಡಿ ಆದಂಗೆ, ಗೊತ್ತಾಗ್ತಿದೆಯಾ? ಅದಕ್ಕೆ ಅದನ್ನ ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಹೆಣ್ಮಕ್ಳು ಅಷ್ಟೇ, ನಿಮಗೆ 400 ಮೀಟರ್ ಇರುತ್ತೆ, ಗೊತ್ತಾಗ್ತಿದೆಯಾ? 1 ರೌಂಡ್ ಓಡಲೇಬೇಕು. ಅದಕ್ಕೆ ಈಗಲಿಂದಲೇ ಡೈಲಿ ಬಂದು ನೀವು ಇದು ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ? ಕರೆಕ್ಟಾಗಿ ಶೂ ತಗೊಳ್ಳಿ, ಒಂದೊಂದು ಸಿಂಪಲ್ ಆಗಿರೋದು. ನೀವು ಡೆಕಾಥ್ಲಾನ್ ಹೋದ್ರೆ 600 ರೂಪಾಯಿ ಒಳ್ಳೆ ಶೂ ಬರುತ್ತೆ. ಯಾರೋ ಹಾಕೊಂಡಿದ್ದಾರೆ ಅನ್ಸುತ್ತಿಲ್ಲ, ಹಾಕೊಂಡಿಲ್ಲ. ಡೆಕಾಥ್ಲಾನ್ ಹೋದ್ರೆ ಬರೀ 600 ರೂಪಾಯಿ, 6 ಆ ಥರ ಇಲ್ಲ, ಇದಕ್ಕಿಂತ ಒಂದು ಚೆನ್ನಾಗಿರೋದು ಬರುತ್ತೆ. 599 699 ಇದೆ ಡೆಕಾಥ್ಲಾನಲ್ಲಿ, ಒಳ್ಳೆ ಶೂ. ನೀವು ಒಂದು ಇಡೀ ಟ್ರೈನಿಂಗೇ ಮುಗಿಸಿದ್ದೀನಿ, PSI ಟ್ರೈನಿಂಗು. 600 ರೂಪಾಯಿ ಶೂ. ಅಲ್ಲಿ ನೈಕಿ ಶೂ ಕೊಟ್ಟಿದ್ರು, ಅದು ಒಂದು ತಿಂಗಳಿಗೆ ಅರ್ಧೋಯ್ತು. ಆಮೇಲೆ ಡೆಕಾಥ್ಲಾನ್ ಹೋಗಿ ತಗೊಂಡ್ಬಂದೆ, 699 ರೂಪಾಯಿ ಇತ್ತು ಅವಾಗ. ಆ ಶೂ ತಗೊಳ್ಳಿ, ವೈಟ್ ಕಲರ್ ಏನೋ ಬರುತ್ತೆ, ತುಂಬಾ ಚೆನ್ನಾಗಿದೆ. ನೀವು ಎಷ್ಟು ಓಡಿದ್ರು ಇದಾಗಲ್ಲ, ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಅದಕ್ಕೆ ಶೂ ಹಾಕೊಂಡು ನೋಡಿ. ಶೂ ಆಮೇಲೆ ಯಾರಿಗೆ ಚೆಸ್ಟ್ ಬರಲ್ಲ, ಚೆಸ್ಟ್ ಬರಲ್ಲ, ನಿಮ್ಗೆ ಚೆಸ್ಟ್ ಬರಲ್ಲ, ಆಮೇಲೆ ಈ ತರ ಮಾಡ್ಕೋರಿ. ಮತ್ತೆ ಹೈ ಜಂಪ್ ಲಾಂಗ್ ಜಂಪ್ ಯಾರಿಗಾಗಲ್ಲ, ಪ್ರಾಕ್ಟೀಸ್ ಮಾಡ್ಲೇಬೇಕು, ಅರ್ಥ ಆಯ್ತು? ಇಂಪ್ರೂವ್ಮೆಂಟ್ ಮಾಡಬೇಕು. ಅವ್ರಿಗೆ ಪರವಾಗಿಲ್ಲ, ಫಿಟ್ನೆಸ್ ಇದ್ದಾನೆ, ಅವರು ಚೆಸ್ಟ್ ಇಲ್ಲ, ನಿಂದು ಚೆಸ್ಟ್ ಬರಲ್ಲ, ನಮ್ಮ ಸಾಗರ ಪರ ಚೂರು ಇಂಪ್ರೂವ್ಮೆಂಟ್ ಆಗಬೇಕು. ಇವ್ರಿಗೆ ಓಕೆ, ನೀವು ಓಕೆ, ಇವ್ನು ಓಕೆ, ನೀನು ಚೆಸ್ಟ್ ಬರಲ್ಲ ಮಗ, ನೀನು ಇಂಪ್ರೂವ್ಮೆಂಟ್ ಮಾಡಬೇಕು. ನಮ್ಮ ಹುಡುಗ ಏನು, ನೀವು ಹುಡುಗರು ಓಕೆ, ನೀನು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು, ಚೆಸ್ಟ್ ಇಂಪ್ರೂವ್ಮೆಂಟ್ ಆಗಬೇಕು, ಗೊತ್ತಾಯ್ತಾ? ಆಯ್ತು, ಅದನ್ನು ಸ್ಟಾರ್ಟ್ ಮಾಡಿ. ನೋಡಲ್ಲ ನಮ್ಮ ಶಿವ ಹೆಂಗ್ ಮಾಡ್ತಾನೆ, ಹೆಂಗ್ ಮಾಡ್ಬೇಕು. ಸುಮ್ಮನೆ ನೋಡ್ಲಿ. ಆಯ್ತಾ? ಜಂಪ್. One, 2, 3. Come on. In case strong jump ಆಗಲಿಲ್ಲ ಅಂತಂದ್ರೆ ಇದು 5 ಜಂಪ್ ಕಳಿಸಿ. ಕಂಪೇರಿಟಿವ್ಲಿ ಲಾಂಗ್ ಜಂಪ್ನ 5 ಜಂಪ್ ಕಷ್ಟ. ಲಾಂಗ್ ಜಂಪ್ಗೆ ಸ್ವಲ್ಪ ಸ್ಟ್ಯಾಮಿನಾ ಕಮ್ಮಿ ಬೇಕು, ಅಂದ್ರೆ 5 ಜಂಪ್ಗೆ ತುಂಬ ಸ್ಟ್ಯಾಮಿನಾ ಬೇಕು. ಯಾಕಂದ್ರೆ ನೀವು ಫುಲ್ ಜಂಪ್ ಹೆಣ್ಮಕ್ಳಿಗೂ ಕಷ್ಟ, ಗಂಡ್ಮಕ್ಳಿಗೆ ಕಷ್ಟ. ಏನಾದ್ರು ಪ್ರಾಕ್ಟೀಸ್ ಇದೆ ಓಕೆ, ಅರ್ಥ ಆಗ್ತಿದೆ. ಅದಕ್ಕೆ ಫಸ್ಟ್ ಲಾಂಗ್ ಜಂಪ್ ಕ್ಲಿಯರ್ ಮಾಡಿ, 5 ಜಂಪ್ಗೆ ಹೋಗೋ ಸೀನ್ ಇಟ್ಕೋಬಾರ್ದು. ಇರಲಿ, ಮುಂದೆ ಲ್ಯಾಂಡಿಂಗ್ ಆಗ್ಬೇಕು.
ಆಯ್ತು ಇಲ್ಲಿ ಒಂದು ತೊಗೊಂಡು ಜಾಮ್ ತಗೋಬೇಕು. ನೈಟ್ ಪ್ಯಾಡ್ ತಗೊಂಡ್ರೆ ನೈಟ್ ಪ್ಯಾಡ್ ತಗೋಬೇಕು. ಇಷ್ಟೇ ಜಾಸ್ತಿ ಇರಲ್ಲ. ಮಾಡ್ಬೇಕು, ಅವಾಗ ಕೂಲ್ ಆಗುತ್ತೆ, ಗೊತ್ತಾಯ್ತು. ಆಮೇಲೆ ಸ್ಟ್ರೆಚಸ್ ಮಾಡಬೇಕು, ಮೈ ಕೈಯಲ್ಲಿ ಹಿಡ್ಕೊಂಡಿರುತ್ತಲ್ಲ ಅಥವಾ ಅದೇನೋ ಬಾಡಿ ನಾವು ಇದು ಮಾಡಿರೋ ಅದನ್ನ ಈಗ ಡೌನ್ ಮಾಡೋದು. ಆಯ್ತು, ರೊಟೇಷನ್, ಲೆಗ್ ರೊಟೇಷನ್. ನೋಡ್ರಿ ಬಲ್ಗಾಲ್ ತೆಗೆದು ಎಡಗಾಲ್ ಮೇಲೆ ಹಾಕೊಳ್ಳಿ. ಓಕೆ, ಸ್ಟ್ರೆಚ್. ಸರ್ ಹೆಂಗ್ ಹೇಳ್ತಾರೆ ಅದೇ ತರ ಕರೆಕ್ಟ್ ಆಗಿ ಮಾಡ್ರಿ ಎಲ್ಲ. ಇಲ್ಲಿ ಸ್ಟ್ರೆಚ್ ಆಗಬೇಕು, ನಿಮ್ಮ ಕಾಲು ಇಲ್ಲಿ ಸ್ಟ್ರೆಚ್ ಆಗಬೇಕು. ಕಮಾನ್ ಸ್ಟ್ರೆಚ್. ನೋಡಿ ಹುಡುಗಿ ಕಡೆ ನಮ್ಮ ಹೆಸರೇ ಬರ್ತಿಲ್ಲ ನನಗೆ. ಏನಮ್ಮ ಹೆಸರು? ಶಿವ್. ನೋಡಿ ಹೆಂಗ್ ಶಿವ್ ಕರೆಕ್ಟ್ ಮಾಡ್ತಾನೆ. ನಂದು ಹೋಗ್ತಾ ಇಲ್ಲ, ಬಾಡಿ ನಮ್ದು ಜಾಸ್ತಿ ಆಗ್ಬಿಟ್ಟಿದೆ. ಓಕೆನಾ? ಎಲ್ಲರಲ್ಲಿ ಪರ್ಫೆಕ್ಟ್ ಅದ ನಾವು. ಅದಲ್ಲ ಶಿವ್, ನಮ್ದೆಲ್ಲ ಏಜ್ ಆಗೈತಿ ಕೊಡು, ನೀವು ಡೊಗ್ಬಪ್ಪ. ಓಕೆ, ಬಟರ್ಫ್ಲೈ. ಹಿಂಗ್ ತಗೋಬೇಕು, ಕೈ ಹಿಂಗ್ ತಗೊಂಡ್ರಿ, ಬಾಡಿ ಸ್ಟ್ರೈಟ್ ಇರ್ಲಿ. ನೋಡ್ರಿ ಹಿಂಗ್ ಮಾಡಿದ್ರಿಂದ ನಿಮ್ ಹೈ ಜಂಪ್ಗೆ, ಲಾಂಗ್ ಜಂಪ್ಗೆ, ನಿಮ್ ರನ್ನಿಂಗ್ಗೆ ಎಲ್ಲ ಕೈ ಕಾಲುಗಳು ಇಷ್ಟು ಬರ್ಬೇಕು. ಮ್ಯಾಗ ಕೆಳಗೆ ಇಲ್ಲಿ ಹಿಂಗಲ್ಲ, ಹಿಂಗ್ ಮೇಲೆ ಕೆಳಗೆ. ಸ್ಟಾಮಿನಾ ಇನ್ಕ್ರೀಸ್ ಮಾಡಬೇಕು ಅಂದ್ರೆ ಒಂದು ದಿನದಲ್ಲಿ ಆಗಲ್ಲ. ಇಷ್ಟೇ ಟೈಮ್, ಅಟ್ಲೀಸ್ಟ್ 3 to 4 months ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಿದ್ರೆ ಮುಂದೆ ಭಯಕ್ಕೆ ಹುಡುಗ. ಯಾಕೆ ಹೆಂಗೆ ಕೂತ್ಕೊಂಡು ಕೇಳಿಲ್ಲ, ಗೊತ್ತಾಯ್ತಾ? ನೈಟ್ ಬರಲ್ಲ ಅಂತ ಹೇಳ್ಬಿಡು, ಎಷ್ಟು ಏಜ್ ನಿನಗೆ? ಇನ್ನೂ ಟೈಮ್ ಇದೆ, ಆರಾಮ್ಸೆ ನೀನು ಮಾಡು. ಲಾಂಗ್ ಜಂಪ್, ಹೈ ಜಂಪ್ ಎಲ್ಲ ಬರುತ್ತೆ, ಇನ್ಕ್ರೀಸ್ ಮಾಡಿ ರನ್ನಿಂಗ್ ಎಲ್ಲ ಓಡೋದು, ಗೊತ್ತಾಯ್ತಾ? ಅರ್ಥ ಆಯ್ತಾ? ನಿಮ್ಮ ಸ್ಟಾಮಿನಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದರೆ ಎಸ್ಪೆಷಲಿ ನೀವು ಯೂನಿಫಾರ್ಮ್ ಸರ್ವಿಸ್ಗೆ ಹೋಗ್ತಿದ್ದೀರಾ ಅಂತಂದರೆ ಒಂದು ಏನಂತಂದರೆ ಫಿಟ್ನೆಸ್ ವೆರಿ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆಯಾ? 1 hour ಕಡ್ಡಾಯವಾಗಿ ಎಲ್ಲಿವರೆಗೆ ನಿಮ್ಗೆ ಆರ್ಡರ್ ಕಾಪಿ ಬರೋವರೆಗೂ ನೀವು ಒಂದು ಫಿಸಿಕಲ್ ಮಾಡಲೇಬೇಕು. ಲೈಫ್ ಲಾಂಗ್ ಮಾಡಬೇಕು 1 hour, ಗೊತ್ತಾಗ್ತಿದೆಯಾ? ಆದರೆ ನೀವು 1 hour ಅಂತೂ ಕಂಪಲ್ಸರಿ ಮಾಡಲೇಬೇಕು. ಇನ್ನು ಬೇರೆ ಎಕ್ಸಾಮ್ಸ್ ಓದ್ತಿರೋರು ಸಹ ಫಿಸಿಕಲ್ ಬಗ್ಗೆ ಗಮನ ಇರಬೇಕು. ಯಾಕೆ ಅಂತಂದರೆ ನಿಮ್ಮ ರನ್ನಿಂಗ್ ಓಡೋದ್ರಿಂದ ಮತ್ತು ಈ ಥರ ಧ್ಯಾನಗಳು ಮಾಡೋದ್ರಿಂದ, ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತೆ, ಮೈಂಡ್ ಫೋಕಸ್ ಇರುತ್ತೆ, ಗೊತ್ತಾಗ್ತಿದೆಯಾ? ನಾವು ರೆಗ್ಯುಲರಾಗಿ ಮಾಡ್ತಾಯಿದ್ವಿ, ಗೊತ್ತಾಗ್ತಿದೆಯಾ? ಅದನ್ನು ನೀವು ಈಗಲಿಂದಲೇ ರೂಢಿಸ್ಕೊಳ್ಳಿ. ಅದನ್ನು ನೀವು ಹ್ಯಾಬಿಟ್ ಮಾಡ್ಕೊಂಬಿಡಿ. ರನ್ನಿಂಗ್ ಮಾಡೋದು 1 hour ವರ್ಕೌಟ್, ಅದು ನಿಮ್ಮ ಹ್ಯಾಬಿಟ್ ಆಗ್ಬಿಡ್ಬೇಕು. ಡೈಲಿ ಲೈಫಲ್ಲಿ ನಿಮ್ಮ ಹ್ಯಾಬಿಟ್ ಆಗ್ಬೇಕು. ಅದನ್ನು ಪ್ರಾಕ್ಟೀಸ್ ಮಾಡಲೇಬೇಕು ನೀವು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಅರ್ಥ ಆಗ್ತಿದೆಯಾ ಸರ್? ಅದನ್ನು ಧ್ಯಾನ ಸರ್ ಎಲ್ಲ ಕಣ್ಗಳು ಮುಚ್ಚಿ ದೀರ್ಘವಾಗಿ ಉಸಿರಾಡಬೇಕು. ಒಂದು 10 ಸಲ ಉಸಿರೆಲ್ಲ ಮೇಲ್ ತಗೊಳ್ಳಿ. ಇನ್ಹೇಲ್, ಎಕ್ಸೇಲ್. ಉಸಿರು ಮತ್ತೆ ಉಸಿರು ಒಂದು ಭಾಗ, ನಿಮ್ಮ ಕನಸಿನ ಒಂದು ಭಾಗ. ಪ್ರತಿನಿತ್ಯ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಕಡ್ಡಾಯವಾಗಿ 10 ನಿಮಿಷ ಒಂದ್ ಕಡೆ ಕೂತು ಮೆಡಿಟೇಷನ್ ಮಾಡಲೇಬೇಕು. ಇದರಿಂದ ನಿಮ್ಗೆ ಜ್ಞಾಪನ ಶಕ್ತಿ ಹೆಚ್ಚುತ್ತೆ, ನಿಮ್ಗೆ ಆಗುತ್ತೆ, ಮತ್ತಷ್ಟು ಏನಾದ್ರೂ ಚೈತನ್ಯ ಸಿಗುತ್ತೆ. ಎರಡು ಕೈಗಳನ್ನು ಚೆನ್ನಾಗಿ ರಬ್ ಮಾಡಿ ನಿಮ್ ಕಿವಿಗಳ ಮೇಲೆ ಇಟ್ಕೊಳ್ಳಿ. ಮತ್ತೆ ಚೆನ್ನಾಗಿ ರಬ್ ಮಾಡಿ ನಿಮ್ ಕಣ್ಗಳ ಮೇಲೆ ಇಡಿ. ಮತ್ತೆ ಚೆನ್ನಾಗಿ ರಬ್ ಮಾಡಿ ನಿಮ್ಮ ಹೊಟ್ಟೆಗಳ ಮೇಲೆ ಇಡಿ.
ನೋಡಿ ಇದೆಲ್ಲ ಧ್ಯಾನ ಇದೆಲ್ಲ ಮಾಡಿಸೋದು ನಿಮ್ಮ ಫೋಕಸ್ನ ಹೆಚ್ಚು ಮಾಡೋಕ್ಕೆ, ಅರ್ಥ ಆಗ್ತಿದೆಯಾ, ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚು ಮಾಡೋಕ್ಕೆ. ಯಾಕೆಂದ್ರೆ ಈಗ